ಫ್ರೆಂಡ್, ಇದು ನಮ್ಮ ಮನೆ, ನಮ್ಮ ಊರಿನ ಮನೆ. ಇದು ನಾವು ಕಟ್ಸಿರುವಂಥ ಮನೆ. ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಸೇವ್ ಮಾಡಿ, ನಾನು ನಮ್ಮ ಮಿಸ್ಸಸ್ ಇಬ್ಬರು ಸಹ ಸೇವ್ ಮಾಡಿ ಕಟ್ಸಿರುವಂಥ ಮನೆ. ನಮ್ಮ ತಾಯಿ ಸಹಕಾರದಿಂದ ಕಟ್ಟಿರುವಂತಹ ಮನೆ. ಡಬಲ್ ಬೆಡ್ರೂಮ್. ಸುತ್ತಮುತ್ತಲು ಊರವರು ಬಂದರೆ ಇನ್ನೂ ನಮ್ಮ ಮನೆಯಲ್ಲಿ ಯಾರೋ ಬೆಂಗಳೂರಿರೋದ್ರಿಂದ ಸದ್ಯಕ್ಕೆ ನಾನು ಒಳ್ಳೆ ಬಂದಿದ್ದೀನಿ ಅಂತಲೇ ಅವರು ಸಬ್ಸ್ಕ್ರೈಬ್ ಆಗಿ ಏನ ಮನೆ ಚೆನ್ನಾಗೈತಾ? ಮೇಲೆ ಟೆರೆಸ್ ಮೇಲೆ ಹೋಗಿದ್ರಾ? ಹೋರಿ ಹಂಗೆ ನೋಡ್ಕೊಂಡು ಹೋರಿ. ಇದು ನಮ್ಮ ತಾಯಿಗೋಸ್ಕರ ಕಟ್ಸಿರೋಂಥ ಮನೆ. ಇದು ನಮ್ಮ ತಾಯಿ ಕನಸಿನ ಮನೆ ಅಂತಲೇ ಹೇಳ್ಬೋದು. ಬಟ್ ವಿನಾಕಾರಣ ಅವರು ಅನಾರೋಗ್ಯ ಕಾರಣದಿಂದ ಸಾವನ್ನಪ್ಪಿದರು. ಏನೋ ನಮ್ಮದು ಒಂದು ಹಳೆ ಮನೆ ಇತ್ತು. ಆ ಮನೆಯನ್ನು ನೀವು ಕೆಡವಿ ನಂತರ ಮನೆ ಕಟ್ಟಿಸಿ ಅಂತ ನಮಗೆ ಹೇಳಿದಾಗ ನಮ್ಮ ತಾಯಿ ಆಸೆಯಂತೆ ಈ ಮನೆ ನಾನು ಕಟ್ಟಿಸಿದೆ. ಬಟ್ ಅವರು ಆರೋಗ್ಯದಿಂದ ತೀರೋದ್ರು. ಈಗ ತಾಯಿಯ ಕನಸಿನ ಮನೆ ಆಗಿದೆ. ಇದು ಸದ್ಯಕ್ಕೆ ಪೂರ್ಣಗೊಂಡಿದೆ. ಕೆಲವೇ ದಿನಗಳಲ್ಲಿ ಗೃಹ ಪ್ರವೇಶ ಏರ್ಪಡಿಸ್ತಾಯಿದ್ವಿ. ಫ್ರೆಂಡ್, ಇದು ನಾವು ನಮ್ಮ ಮಿಸ್ಸಸ್ಸು ಬೆಂಗಳೂರಿನಲ್ಲಿ ಕಷ್ಟಪಟ್ಟು ದುಡ್ದು ಕಟ್ಟಿಸಿರುವಂತಹ ಒಂದು ಮನೆ. RGCLಲ್ಲಿ ತಗೊಂಡಾಗ ನಮಗೆ ಇದುವರೆಗೂ 5 ವರ್ಷ ಆದರೂ ಸಹ ನಮಗೆ ಕೊಟ್ಟಿಲ್ಲ. ಬಟ್ ಇಲ್ಲಿ ನಮ್ಮ ತಾಯಿ ಸಹಾಯದೊಂದಿಗೆ ಇಲ್ಲಿ ಸದ್ಯಕ್ಕೆ ಮನೆ ಕಟ್ಟಿಸಿದ್ವಿ ಅಂತಲೇ ಹೇಳ್ತೀನಿ. ಫ್ರೆಂಡ್, ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮನೆ ಕಟ್ಸೋದು ಎಷ್ಟು ಕಷ್ಟ, ಮಿಡ್ಲ್ ಕ್ಲಾಸರು ಮತ್ತು ಮನೆ ತಾಳೋದು ಎಷ್ಟು ಕಷ್ಟ ಅನ್ನೋದೇ ನೋಡಬೇಕು. ಬಟ್ ಇದು ಒಂದು ಡ್ರಾಮಾ, ಅಂದರೆ ಒಂದು ಹಳ್ಳಿಯಲ್ಲಿ ಕಟ್ಸಿರುವಂತಹ ಒಂದು ಮನೆ. ನಮಗೆ ಒಂದು ಮನೆ ತಗೊಬೇಕು ಅಂತ ತುಂಬ ಆಸೆ ಇತ್ತು ಬೆಂಗಳೂರಿನಲ್ಲಿ. ಅದು ನಾವು ರಾಜೀವ್ ಗಾಂಧಿ ವಸತಿ ಆಶ್ರಯದಲ್ಲಿ ನಾವು ಅಪ್ಲೈ ಮಾಡಿದೆವು. ಬಟ್ ಸಿಕ್ತು. ಆದರೆ ನಮಗೆ ಅದು ಹ್ಯಾಂಡ್ ಓವರ್ ಸಿಕ್ಕಿಲ್ಲ. ಸ್ಟಾಪ್ ಆಗಿ ಸುಮಾರು 5 ವರ್ಷ ಆಗಿದೆ. ಫ್ರೆಂಡ್, ಇಲ್ಲಿ ನಾವು ಅದಕ್ಕೆ ಅಂತ ಇಕ್ಕಿರೋಂಥ ಒಂದು ಸೇವಿಂಗ್ ಅಮೌಂಟು, ಇಲ್ಲಿ ನಮ್ಮ ತಾಯಿ ಅಮೌಂಟ್ ಆಗಿರ್ಬೋದು, ನಮ್ಮ ಮಿಸ್ಸಸ್ ಅಮೌಂಟ್ ಆಗಿರ್ಬೋದು, ಎಲ್ಲ ಸಹಕಾರದಿಂದ ಒಂದು 20-30ರಲ್ಲಿ ಒಂದು ಅರ್ಧ ಸೈಟಲ್ಲಿ ಒಂದು ಮನೆ ಕಟ್ಕೊಂಡು ಸಿಂಪಲ್ಲಾಗಿ ಇಲ್ಲಿದ್ದೀವಿ. ತೀರ ಏನು ದೊಡ್ಡದೇನಿಲ್ಲ, ಸಿಂಪಲ್ ಮನೆ. ಈ ಸದ್ಯಕ್ಕೆಲ್ಲ ರೆಡಿ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಪ್ರವೇಶ ಮಾಡಬೇಕು ಖಂಡಿತವಾಗಿ ಅಂತ ಹೇಳ್ತೀನಿ. ಫ್ರೆಂಡ್, ಇಲ್ಲಿ ಏನು ಬೆಂಗಳೂರಿನಲ್ಲಿ ಕಷ್ಟಪಟ್ಟು ದುಡ್ದು ಸೇವಿಂಗಲ್ಲಿ ಈ ಮನೆ ಕಟ್ಸಿದ್ದೀವಿ. ಫ್ರೆಂಡ್, ಏನೋ ಬೆಂಗಳೂರಿನಲ್ಲಿ ಹೇಳ್ಬೋದು ನಾವು ದುಡಿಯೋಕ್ಕಾಗಲ್ಲ, ತುಂಬ ತೊಂದರೆ, ಎಲ್ಲ ಮನೆ ಬಾಡಿಗೆ ಕಟ್ಟಬೇಕು, ಫೀಸ್ ಕಟ್ಟಬೇಕು ಎಲ್ಲ ಅಂತ. ಅದರಲ್ಲಿ ನಾವು ಯಾವ ರೀತಿ ಉಳಿಸೋದ್ರಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಎಷ್ಟು ಸೇವಿಂಗ್ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು. ವಿನಾಕಾರಣ ಸಿಟಿಗಳಲ್ಲಿ ತಿರುಗಾಡ್ಕೊಂಡು ಖರ್ಚು ವೆಚ್ಚಗಳೆಲ್ಲ ಕಡಿಮೆ ಮಾಡ್ಕೊಂಡು ಇಲ್ಲಿ ಸೇವಿಂಗ್ ಮಾಡ್ಬೋದು. ಇಲ್ಲಿ ಏನು ಅಂತ ಅಂದರೆ, ನಾವು ನಮ್ಮ ಮಿಸ್ಸಸ್ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಒಂದು ಸ್ವಲ್ಪ ಸೇವಿಂಗ್ ಆಗಿ ಈ ಸೇವಿಂಗಲ್ಲಿ ಅಮೌಂಟಲ್ಲಿ ಈ ಥರ ಮನೆ ಕಟ್ಸಿದ್ವಿ. ಫ್ರೆಂಡ್, ಈಗ ನಿಮಗೆ ತಿಳಿಸೋದಿಷ್ಟೇ, ಇದು ತೀರಾ ನಮ್ಮ ಹೆಸರಲ್ಲಿಲ್ಲ. ಇದು ನಮ್ಮ ತಾಯಿ ಹೆಸರಲ್ಲಿ ಇರುವಂತಹ ಒಂದು ಸೈಟಲ್ಲಿ ನಾವು ಕಟ್ಟಿರೋದು. ನಮ್ಮ ತಾಯಿಗೋಸ್ಕರ ಅಂತಲೇ ಈ ಮನೆ ಕಟ್ಟಿರೋದು. ಆದರೆ ಅವ್ರು ನಾನಾ ಕಾರಣದಿಂದ, ಅವರು ಅನಾರೋಗ್ಯ ಕಾರಣದಿಂದ ತೀರೋದ್ರು. ಅದು ತುಂಬ ನೋವಲ್ಲಿದೆ. ಫ್ರೆಂಡ್, ಇದು ನಮ್ಮ ತಾಯಿ ಕನಸಿನ ಮನೆ. ಫ್ರೆಂಡ್, ಇದು ನಮ್ಮ ಊರಿನ ಮನೆ. ನಾವು ಕಟ್ಟಿಸಿರುವಂತಹ ಮನೆ. ಇದು ಒಂದು ಗ್ರಾಮದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಕಟ್ಟಿರುವಂತಹ ಒಂದು ಮನೆ.